ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರುವಂಥದ್ದು. ಈಗಾಗಲೇ ಏನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಹತ್ರ ಒಂದು ಸಮರ ನಡೆದಿದೆ. ಯಾಕಂದರೆ ಮುಖ್ಯಮಂತ್ರಿ ಪದಕ್ಕೆ ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಈಗ ಆ ಒಂದು ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ಯಾಕಂತ ಕೇಳಿದ್ರೆ ಅವರ ಪಕ್ಷ ನಿಷ್ಠೆ ಹಾಗೂ ಅವರ ಪಕ್ಷವನ್ನು ಕಟ್ಟಿಕೊಂಡು ಬಂದಂತಹ ರೀತಿ ಮತ್ತು ನಡೆದು ಬಂದಂತಹ ಹಾದಿ ಅದೆಲ್ಲ ನಮಗೆ ಭಾಳ ಇಷ್ಟ ಆಗಿತ್ತು. ಮತ್ತೇನಂತ ಕೇಳಿದ್ರೆ ಅವರ ಒಂದು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಯಾವ ರೀತಿಯಾಗಿ ಜನರನ್ನು ನಡೆಸ್ಕೊಳ್ತಾರೆ ಅಂತ ಒಂದು ನಮಗೆ ನೋಡೋದಕ್ಕೆ ಕುತೂಹಲ ಇದೆ. ಯಾಕಂತ ಕೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕಳೆದ ಬಾರಿ 5 ವರ್ಷ ಒಂದು ಒಳ್ಳೆ ರೀತಿ ಆಡಳಿತವನ್ನು ನೀಡಿ ಈಗಾಗಲೇ 2-3 ವರ್ಷ ತನಕ ಈಗಾಗಲೇ ಆಡಳಿತವನ್ನು ಮಾಡಿದ್ದಾರೆ. ಒಂದೂವರೆ ವರ್ಷ ಲೆಕ್ಕ 2 ವರ್ಷ ಹತ್ರ ಇದೆ ಅವ್ರಿಗೆ ಆಡಳಿತ. ಅವರಿಗೆ ಡಿ ಕೆ ಶಿವಕುಮಾರ್ಗೆ ಒಂದು ಕೊಟ್ಟು ನೋಡೋಣ. ಯಾಕಂತ ಕೇಳಿದ್ರೆ ಅವರು ಕೂಡ ಒಂದು ಸ್ಟ್ರಗಲ್ ಮಾಡಿದ್ದಾರೆ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅವರು ಪಕ್ಷ ನಿಷ್ಠೆಯನ್ನು ಬಿಟ್ಟುಕೊಡಲಿಲ್ಲ, ಪಕ್ಷವನ್ನು ಕೊಟ್ಟಿಲ್ಲ, ಮತ್ತು ಪಕ್ಷವನ್ನು ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅವರು ರಾಜ್ಯದಲ್ಲಿ ಒಂದು ಆಡಳಿತಕ್ಕೆ ಬರೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ಅವರಿಗೆ ಸ್ವಾಗತಾರ್ಹವಾಗಿ ಈ ರಾಜ್ಯದ ಜನ ಹಾಗೂ ನಾವು ಕೂಡ ಸ್ವಾಗತಾರ್ಹವಾಗಿ ಸ್ವೀಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.